ಹಲೋ ಎಲ್ಲರಿಗೂ. ನಾನಿವತ್ತು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗೀತು. ಹಾಗೆ ತಿಂಡಿನೂ ತಿಂದಿದೆ. ಬೆಳಿಗ್ಗೆ ಪುಳಿಯೋಗರೆ ಮಾಡಿತ್ತು ಅಮ್ಮ. ಹಾಗೆ ನನ್ನ ಮಗಳು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ವಿ. ಹತ್ತತ್ರ 12:30 ಆಯಿತು. ಯಾಕೋ ಇವತ್ತು ಬೇಗನೆ ಹೊಟ್ಟೆ ಹಸಿತಾಯಿತ್ತು. ಅದಕ್ಕೆ ನಾನು ಅಮ್ಮನ ಹತ್ರ ಹೋಗಿ ಕೇಳಿದೆ, ಅಮ್ಮ ಏನು ಅಡುಗೆ ಮಾಡ್ತೀಯಾ, ಹೊಟ್ಟೆ ಹಸಿತೈತೆ ಅಂತ. ಅದಕ್ಕೆ ಅಮ್ಮ ಹೋಗಿ ಪುಳಿಯೋಗರೆ ಐತಲ್ಲ ಹಾಕತ್ತೀನಿ ಹೋಗು, ನಂಗೆ ಇನ್ನೂ ಬಟ್ಟೆ ಒಗೆಯೋದೈತೆ ಅಂತ ಅಂತು. ಅವ್ರು ತುಂಬ ಬಟ್ಟೆ ಇತ್ತು ಅಂತೇಳಿ ಒಗಿತಾಯಿದ್ರು. ನಂಗೆ ಪುಳಿಯೋಗರೆ ಎಲ್ಲ ನಾನು ತಿನ್ನಲ್ಲ, ನಂಗೆ ತಿನ್ನೋಕ್ಕಾಗಲ್ಲ, ಅನ್ನ ಸಾಂಬಾರೇ ಬೇಕು ಅಂತ ಕೇಳಿದೆ. ಅದಕ್ಕೆ ಬಂದು ಮಾಡ್ತೀನಿ ಇರು, ಹೀರೆಕಾಯಿ ಮತ್ತು ಹೆಸ್ರು ಕಾಳು ತಾಳ್ದ ಮಾಡ್ತೀನಿ ಅಂತ ಹೇಳ್ತು. ತಾಳ್ದ ನನಗೆ ಬೇಡ ಅಂತ ನಾನು ಅಂದೆ. ಸರಿ ಆಯಿತು, ಏನೋ ಒಂದು ಮಾಡೋಣ ಇರು, ಬರ್ತೀನಿ, ಅಲ್ಲಿವರೆಗೂ ಪುಳಿಯೋಗರೆ ಹಾಕೊಂಡು ತಿನ್ನು ಅಂತ ಹೇಳ್ತು. ನನಗೆ ಪುಳಿಯೋಗರೆ ತಿನ್ನೋ ಮನಸ್ಸಿರಲಿಲ್ಲ. ಅದಕ್ಕೆ ಬರೋವರೆಗೂ ತರಕಾರಿ ಎಲ್ಲ ಹೆಚ್ಚಿಡೋಣ, ಬಂದು ಅಡುಗೆ ಮಾಡುತ್ತೆ, ಬೇಗ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ತರಕಾರಿ ಹಚ್ತಾಯಿದ್ದೆ. ಹಾಗೆ ಇವಳನ್ನ ನಾನು ಚಾಪೆ ಮೇಲೆ ಹಾಕಿದ್ದೆ, ಆಟ ಆಡಲಿ ಅಂದ್ಬಿಟ್ಟು ಒಂದು ಬಾಚಣಿಗೆ ಕೊಟ್ಟಿದ್ದೆ. ಇವಳು ಚಾಪೆ ಮೇಲೆ ಇರದೆ ಆ ಕಡೆ ಹೋಗಿ ಆಟ ಆಡ್ತವಳೆ. ಅಲ್ಲಿ ಇಲ್ಲಿ ಎಲ್ಲ ಕಡೆ ತಮ್ಕೊಂಡು ಆಟ ಆಡೋದು ಕಲ್ತ್ಬಿಟ್ಟವಳೆ. ಇವಾಗ ಎಲ್ಲ ಸಾಮಾನೆಲ್ಲ ಉಣ್ಸೋದು ಕೆಡಬೋದು, ಅದೇ ಥರ ಮಾಡ್ತಾಯಿರ್ತಾಳೆ. ನಾನು ಇಲ್ಲಿ ಹೀರೆಕಾಯಿ ಇತ್ತು ಹೊಲ್ದಿಂದ ಅಮ್ಮ ತೊಗೊಂಡು ಬಂದಿತ್ತು. ನಾನು ತುಂಬಾ ಹೀರೆಕಾಯಿ ಇತ್ತು. ಅವತ್ತು ಹೀರೆಕಾಯಿ ಬಜ್ಜಿ ಎಲ್ಲ ಮಾಡಿದ್ವಿ. ಇನ್ನೂ ಇತ್ತಲ್ಲ, ವೇಸ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಹೀರೆಕಾಯಿನೇ ಇಲ್ಲೇ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಹೀರೆಕಾಯಿನೇ ತೊಗೊಂಡೆ, ಒಂದು 3-4. ಅದನ್ನು ಎಲ್ಲ ಸಿಪ್ಪೆ ತೆಗೆದು ಕಟ್ ಮಾಡ್ಕೊತಾ ಇದ್ದೀನಿ. ಸಿಪ್ಪೆನ ನಾವು ತುಂಬ ಜಾಸ್ತಿ ತೆಗಿಯಲ್ಲ, ಒಬ್ಬೊಬ್ರು ಫುಲ್ಲು ವೈಟ್ ಕಾಣಿಸೋ ಥರ ಎಲ್ಲ ತೆಗೆದುಬಿಡ್ತಾರೆ. ನಮಗೆ ಆ ಥರ ಇಷ್ಟ ಆಗಲ್ಲ. ಅದಕ್ಕೆ ನಾನು ಸ್ವಲ್ಪನೇ ತೆಗೆದು ಹೀರೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಡ್ತಾಯಿದ್ದೀನಿ ಅಮ್ಮಂಗೆ. ನಮ್ಮಮ್ಮ ಸಾಂಬಾರಾಗಿರಲಿ ಮುದ್ದೆ ಆಗಿರಲಿ ಎಲ್ಲನೂ ಚೆನ್ನಾಗಿ ಮಾಡುತ್ತೆ. ಅಡುಗೆ ಎಲ್ಲ ತುಂಬ ನೀಟಾಗಿ ಕೂಡ ಮಾಡ್ತಾರೆ. ನಾನು ಅವರಿಂದನೇ ಅಡುಗೆ ಎಲ್ಲ ಕಲಿತಿದ್ದು ಮಾಡೋದೆಲ್ಲ. ಅವರು ಬಟ್ಟೆ ಎಲ್ಲ ಒಗ್ದಾಯಿತು, ಬಂದರು ಒಳಗಡೆ. ಪಾಪುನ ಮಾತಾಡ್ಸಿದ್ರು, ಏನು ಮಾಡ್ತಿದ್ಯಾ ಹಾಗೆ ಹೀಗೆ ಅಂತ. ಹಾಗೆ ಅಲ್ಲಿ ಹೆಸ್ರು ಕಾಳನ್ನ ನಮ್ಮಮ್ಮ ಹಂಗೆ ಹಾಕಲ್ಲ, ಬೇಯಲ್ಲ ಅಂದ್ಬಿಟ್ಟು ಫಸ್ಟು ಅದನ್ನ ರೋಸ್ಟ್ ಮಾಡ್ಕೊಳುತ್ತೆ, ಅಂದರೆ ಹುರ್ಕೊಳ್ಳುತ್ತೆ. ಹುರ್ಕೊಂಡು ಅದಾದಮೇಲೆ ಅದನ್ನ ನೀರಿಗೆ ಸುರಿದು ಒಂದು 5 ನಿಮಿಷ ಆದಮೇಲೆ ಅದನ್ನ ಕುಕ್ಕರ್ಗೆ ತೊಳೆದು ಹಾಕುತ್ತೆ. ಅದಾದಮೇಲೆ ಒಂದು 3 ಟೊಮೊಟೊ ಹಾಕೈತೆ. ಆಮೇಲೆ ನಮ್ಮ ಅಜ್ಜಿ ಮೊನ್ನೆ ಅವರೆಕಾಯಿ ತಗೊಂಡು ಬಂದಿತ್ತು. ಅದನ್ನು ಹಾಕೇ ಇರಲಿಲ್ಲ ನಾವು, ನೆನ್ನೆ ಎಲ್ಲ ಬೇರೆ ಬೇರೆ ಸಾಂಬಾರು ಮಾಡಿದ್ವಿ ಅಂತ ಹಾಕಿರಲಿಲ್ಲ. ಅದಕ್ಕೆ ನಮ್ಮಮ್ಮ ಹಾಕ್ತೀಯಾ, ವೇಸ್ಟ್ ಆಗುತ್ತೆ ಅಂತ ಅಂದರು. ಸರಿ ಕೊಡಮ್ಮ ಹಾಕೋಣ ಅಂತ ಅಂದ್ಬಿಟ್ಟು ಇವಾಗ ಹೋಗ್ತಾರ ಎಲ್ಲ ಥರ ಆಗ್ತೈತೆ. ಸರಿ ಅಂತ ಹೇಳ್ಬಿಟ್ಟು ಅವರೆಕಾಯಿನೂ ನಾನೇ ಬಿಡಿಸ್ಕೊಡ್ತಾಯಿದ್ದೆ. ಹೀರೆಕಾಯಿ ಎಲ್ಲ ಕೊಯ್ದು ಒಂದು ಬಟ್ಲಿಗೆ ಹಾಕಿ ಇಟ್ಟಿದ್ದೆ. ಹಾಗೆ ಇವಳು ಮಣಿಸರ ಅದು ಇದು ಎಲ್ಲ ಕೊಟ್ಟಿದ್ವಿ ಇವಳಿಗೆ ಆಟ ಆಡೋಕ್ಕೆ ಅಂತ. ಇವಳೆಲ್ಲ ಎಸ್ಬಿಟ್ಟು ಒಂದು ಕಡೆ ಚಾಪಿನೂ ಬಿಟ್ಟು ಬೇರೆ ಕಡೆ ಹೋಗಿ ಆಟ ಆಡ್ತವಳೆ. ಸದ್ಯ ಏನೂ ಅಳ್ಳಿಲ್ಲ, ಸುಮ್ಮನೆ ಅವಳು ಪಾಡ್ಗಳು ಆಟ ಆಡ್ತವಳೆ. ನಾನು ಇಲ್ಲಿ ಅವರೆಕಾಯಿ ಎಲ್ಲ ಬಿಡಿಸಿಟ್ಕೋತಾ ಇದ್ದೀನಿ. ಅದು ತುಂಬ ಮೊಗರು, ಅಂದರೆ ಇವಾಗ ಬಿಡ್ತೈತೆ. ಪಕ್ಕದ ಮನೆಯವ್ರು ಹಿತ್ತಲಲ್ಲಿ ಬಿಟ್ಟಿತ್ತು. ನಮ್ಮ ಅಜ್ಜಿ ಮರಿ ಹೋಗಿತ್ತಲ್ಲ, ಆವಾಗ ಚೆನ್ನಾಗೈತೆ ಅಂದ್ಬಿಟ್ಟು ಕಿತ್ಕೊಬಂದೈತೆ, ಎಳ್ಸಾಗೈತೆ. ಅಷ್ಟರಲ್ಲಿ ಅಮ್ಮ ಹೊಟ್ಟೆ ಹಸಿತೆ ಅಂತಿದೆಯಲ್ಲ, ಕಾಫಿ ಆದರೂ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಕಾಫಿ ಮಾಡಿಕೊಡೋಕ್ಕೆ ಅಂತ ಹೋಯಿತು. ಅಷ್ಟರಲ್ಲಿ ನಾನು ಕಾಫಿನ ಕುಡ್ಕೊಂಡೆ. ಕಾಫಿ ಕುಡಿದ್ಮೇಲೆ ಇನ್ನು ಊಟ ಮಾಡೋಕ್ಕೆ ಸ್ವಲ್ಪ ಲೇಟೇ ಆಗುತ್ತೆ. ಅಂದರೆ ಕಾಫಿ ಕುಡ್ದಿರ್ತೀವಲ್ಲ, ತಿನ್ನೋಕ್ಕಾಗಲ್ಲ ಊಟನ ಜಾಸ್ತಿ. ಅದಕ್ಕೆ ನಾನು ಆಮೇಲೆ ತಿಂತೀನಿ ಅಂದ್ಬಿಟ್ಟು ನಿಧಾನಕ್ಕೆ ಮಾಡ್ತಾಯಿದ್ವಿ ಅಡುಗೆನ. ಇಷ್ಟರಲ್ಲಿ ಇದೆಲ್ಲ ಬಿಡಿಸಾಯಿತು, ಅವರೆಕಾಯಿ ಎಲ್ಲ. ಇವಾಗ ಟೊಮೊಟೊ ಹಸಿರು ಕಾಳು ಹಾಕಿದ್ವಿ, ಅದಾದಮೇಲೆ ಹೀರೆಕಾಯಿ ತೊಳೆದಾಕ್ತು, ಅದಾದಮೇಲೆ ಅವರೆಕಾಯಿಗೂ ಹಾಕ್ತಾಯಿದ್ದೀವಿ. ಅದಾದಮೇಲೆ ನಮ್ಮಮ್ಮಗೆ ಮೊನ್ನೆ ನಮ್ಮಣ್ಣ ಕ್ಲೀನ್ ಮಾಡೋಕ್ಕೆ ಹೋಗಿದ್ದಾಗ ಒಂದಷ್ಟು ಅವರೆಕಾಳು ನಮ್ಮ ಗಿಡದ್ದೇ ಒಂದು 2-3 ತೊಗರಿಕಾಯಿ ಎಲ್ಲ ಸಿಕ್ಕಿತ್ತು. ಅದೆಲ್ಲ ತೊಗರಿಕಾಯಿ ಗಿಡ ಎಲ್ಲ ಕೊಚ್ಚಾಕ್ಬಿಟ್ನಲ್ಲ, ಅದರಲ್ಲಿ ಒಂದಷ್ಟು ಕಾಳು ಸಿಕ್ಕಿತ್ತು. ಅದು ಐತೆ, ಇದು ವೇಸ್ಟ್ ಆಗಿಬಿಡುತ್ತೆ ಕಣ, ಇದನ್ನ ಹಾಕೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದನ್ನು ಬಿಡಿಸ್ಕೊತವ್ರೆ. ಅಂದರೆ ಎಲ್ಲ ವೇಸ್ಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲ ಹಾಕೋಣ ಒಟ್ಟಿಗೆ, ಹಿಂಗಾಗುತ್ತೋ ಆಗಲಿ ಸಾಂಬಾರು ಅಂದ್ಕೊಂಡು ಮಾಡ್ತಾಯಿದ್ದೀವಿ. ಅವರೆಕಾಳು, ತೊಗರಿಕಾಳು, ಅವರೆಕಾಯಿ, ಹೀರೆಕಾಯಿ, ಟೊಮೊಟೊ, ಹೆಸ್ರು ಕಾಳು, ಹಾಗೆ ಒಂದು ಈರುಳ್ಳಿ ಕೂಡ ಹೆಚ್ಚಾಕಿದ್ದೀನಿ. ಅಷ್ಟರಲ್ಲಿ ಇವಳು ಅಜ್ಜಿ ಜೊತೆ ಆಟ ಆಡ್ತವಳೆ. ಅಜ್ಜಿಗೆ ಎಲ್ಲ ಹೊಡಿತವಳೆ, ಹಾಕೊಂಡು ತಲೆ ಎಲ್ಲ ಸಸಿತವಳೆ. ಅವ್ರನ್ನ ಕೆನ್ನೆ ಎಲ್ಲ ಹಾಕೊಂಡು ಗಿಂಚ್ತವಳೆ ಅವ್ರಿಗೆ. ಪಾಪ ಅಜ್ಜಿ ಏನು ಮಾಡಿದ್ರು ಮಾಡಿಸ್ಕೊತೈತೆ.
ಇವಾಗ ರುಚಿ ಹಾಕ್ತು ಅಮ್ಮ. ರುಚಿ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡುತ್ತೆ. ಹಾಗೆ ನಾನು ಒಗ್ಗರಣೆಗೆ ಈ ಕಡೆ ಈರುಳ್ಳಿ, ಒಣಮೆಣಸಿನ್ಕಾಯಿ, ಸಾಸಿವೆ ಮತ್ತು ಕರಿಬೇವು ಎಲ್ಲನೂ ಎತ್ತಿಟ್ಕೋತಾ ಇದ್ದೆ. ಅವ್ರಿಗೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಎತ್ತೆಲ್ಲ ರೆಡಿ ಮಾಡಿಬಿಟ್ಟು ಕುಕ್ಕರ್ ಕೂಗಲಿ ಅಂತ ಹೇಳ್ಬಿಟ್ಟು ಹೊರಗಡೆ ಹೋದ್ವಿ. ಅಷ್ಟರಲ್ಲಿ ಅಜ್ಜಿ ಮೊಮ್ಮಗಳು ಆಟ ಆಡ್ತಾವ್ರೆ. ದೂರಿ 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 ಅಂತ ನಮ್ಮ ಅಜ್ಜಿ ಆಟ ಆಡಿಸ್ತೈತೆ. ಇವಳು ಅಳ್ತಾಯಿದ್ಲು, ಅಮ್ಮ ಬೇಕು ಅಂತ ಅಂದ್ಬಿಟ್ಟು ಅಳ್ತಾಯಿದ್ಲು ಅಂದ್ಬಿಟ್ಟು ನಮ್ಮ ಅಜ್ಜಿ ಆ ಕಡೆ ಈ ಕಡೆ ಆಡಿಸ್ಕೊಂಡು ಆಟ ಆಡಿಸ್ತೈತೆ. ಅಷ್ಟರಲ್ಲಿ ಕುಕ್ಕರ್ ಕೂಗ್ತು. ಇವಾಗ ಟೊಮೊಟೊ ಎಲ್ಲ ಸಪ್ರೇಟ್ ಮಾಡ್ಕೋತಾ ಇದೆ. ನಮ್ಮ ಮನೇಲಿ ಸಾಂಬಾರು ಮಾಡಿದ್ರೆ ಯಾವಾಗಲೂ ಅಷ್ಟೇ ಟೊಮೊಟೊನ ಕುಯ್ದು ಹಾಕಲ್ಲ, ಈ ಥರ ಬೇಯಿಸ್ಕೊಳುತ್ತೆ. ಈ ಥರ ಬೇಯಿಸ್ಕೊಂಡು ಆಮೇಲೆ ಅದನ್ನು ಕಿವುಚಿ ಒಳಗಡೆ ಹಾಕುತ್ತೆ. ನೋಡಿ ಅಮ್ಮ ತರಕಾರಿ ಎಲ್ಲ ಬೆಂದಾಯ್ತಾ, ಕಾಳೆಲ್ಲ ಬೆಂದಾಯ್ತಾ ಅಂತ ನೋಡ್ಕೊತಾ ಐತೆ. ಆದರೂ ಹಸಿರು ಕಾಳು ಇನ್ನೊಂದು ಸ್ವಲ್ಪ ಬೇಯಬೇಕಾಯ್ತು ಅಂತ ಕೇಳ್ಕೊತಾ ಐತೆ. ಬೆಳಗ್ಗೆ ಪುಳಿಯೋಗರೆ ಮಾಡಿ ಹುಣ್ಸೆ ಹುಳಿನ ಸ್ವಲ್ಪ ಹಿಂಡಿಟ್ಟಿದ್ವಿ, ಇನ್ನೂ ಐತೆ ಹುಳಿ, ಅದನ್ನ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಅಮ್ಮ ಆ ಹುಣ್ಸೆ ಹಣ್ಣು ಹಂಗೆ ಇಟ್ಕೊಂಡಿತ್ತು. ಆ ಹುಣ್ಸೆ ಹಣ್ಣು ಇವಾಗ ಹುಳಿ ತೆಗೆದು ಟೊಮೊಟೊ ಎಲ್ಲ ಕಲಸಿ ಅದಕ್ಕೊಂದು 3 ಸ್ಪೂನ್ ಖಾರದ ಪುಡಿ ಹಾಕಿ ಎಲ್ಲ ಕಲಸಿ ರೆಡಿ ಮಾಡಿ ಇಟ್ಕೊಳ್ತು. ಇವಾಗ ಸಾಂಬಾರಕ್ಕೆ ಹಾಕ್ತು. ತರಕಾರಿ ಎಲ್ಲ ಬೆಂದಿತ್ತಲ್ಲ ಅದ್ರೊಳಗಡೆ ಹಾಕಿ ತಿರುವು ಮಾಡ್ತಾಯಿದ್ದಾರೆ. ಹಾಗೆ ಪಕ್ಕದಲ್ಲಿ ನಾನು ತೋರಿಸಿದ್ನಲ್ಲ ಅದು ಮುದ್ದೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಕ್ಕಿ ಹಾಕಿ ಅದನ್ನ ಇಟ್ಕೊಂಡಿದ್ದಾರೆ. ಈ ಕಡೆ ನಮ್ಮ ಅಜ್ಜಿ ಓಲೆ ಎಕ್ಕತ್ತಾ ಇದ್ದೀನಿ ಅಂದ್ಬಿಟ್ಟು ಓಲೆ ಹಾಕ್ತವ್ರೆ. ಹಾಗೆ ಒಗ್ಗರಣೆ ಹಾಕೋಕ್ಕೆ ಸಾಂಬಾರಿಗೆ ಅಂದ್ಬಿಟ್ಟು ಒಂದು ಬಾಣಲಿನ ಬಿಸಿಗಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಎಲ್ಲ ಸಿಡಿದ್ಮೇಲೆ ಅದಕ್ಕೆ ಒಣಮೆಣ್ಸಿನ್ಕಾಯಿ ಹಾಗೆ ಈರುಳ್ಳಿ, ಕರಿಬೇವು ಇರಲಿಲ್ಲ, ಖಾಲಿ ಆಗಿಬಿಟ್ಟಿತ್ತು. ಇಲ್ಲಿ ಕರಿಬೇವು ಸೊಪ್ಪು ಮೊದಲು ನಮ್ಮ ಮನೆ ಹತ್ರ ತುಂಬ ಸಿಗ್ತಾಯಿತ್ತು. ಇವಾಗಂತೂ ಎಲ್ಲೂ ಕರಿಬೇವೇ ತುಂಬ ಅಪರೂಪ ಆಗ್ಬಿಟ್ಟೈತೆ. ನರಸೀಪುರಕ್ಕೆ ಹೋದಾಗ ತಂದು ಇಟ್ಕೋಬೇಕಷ್ಟೇ, ಬಟ್ ಇನ್ನೆಲ್ಲೂ ಸಿಗಲ್ಲ. ಹಾಗೆ ಸಾಂಬಾರನ್ನ ಬಾಣಲಿಗೆ ಹಾಕ್ತು. ಈಗ ಅದನ್ನು ತೆಗೆದು ಸಾಂಬಾರೊಳಗೆ ಹಾಕಿದ್ದೆ. ಮೊದಲೆಲ್ಲ ನಾವು ಒಗ್ಗರಣೆ ಸಾಂಬಾರು ಅಂದರೆ ತುಂಬ ಇಷ್ಟಪಡ್ತಾಯಿದ್ದೆ ಚಿಕ್ಕ ವಯಸ್ಸಲ್ಲಿ. ಹಾಗೆ ಇಲ್ಲಿ ಪಕ್ಕದಲ್ಲಿ ಹಿಟ್ಟು ಯಾಕೆ ಇಟ್ಕೊಂಡಿತ್ತಲ್ಲ ಮುದ್ದೆ ಮಾಡೋಕ್ಕೆ, ಅದು ಮಳ್ತಾ ಇತ್ತು. ಅದಕ್ಕೆ ಈಗ ಹಸಿಟ್ಟು ಹಾಕಿದ್ದಾರೆ, ಹಿಟ್ಟು ರಾಗಿ ಹಿಟ್ಟು ಹಾಕಿದ್ದಾರೆ. ಅದೆಲ್ಲ ಈ ಥರ ಇಟ್ಟ ಮೇಲೆ ಉಪ್ಪು ಬರಬೇಕು, ಹಂಗೆ ಬಂದ್ರೇ ಹಿಟ್ಟು ಚೆನ್ನಾಗಾಗೋದು ಅಂತ ಹೇಳ್ತಾರೆ. ನಾನು ನಮ್ಮ ಅಮ್ಮನಿಂದನೇ ಹಿಟ್ಟು ಮಾಡೋದೆಲ್ಲ ಕಲ್ತಿದ್ದು. ಚಿಕ್ಕ ವಯಸ್ಸಿಂದನೂ ನನಗೂ ಮುದ್ದೆ ಮಾಡೋಕ್ಕೆ ಬರುತ್ತೆ, ಆದರೆ ಇವಾಗ ಮಾಡಲ್ಲ. ಪಾಪು ಇದೆ ಅಂತ ಅಮ್ಮನೇ ಮಾಡ್ತಾರೆ. ಅಮ್ಮ ಮುದ್ದೆನ ತುಂಬ ಚೆನ್ನಾಗಿ ಮಾಡ್ತಾರೆ. ನಾನು ಮುದ್ದೆ ತಿಂದಿರೋದ್ರಲ್ಲಿ ನಮ್ಮ ಅಮ್ಮಂದೇ ಫಸ್ಟ್ ಚೆನ್ನಾಗಿ ಮಾಡೋದು ಅಂತ ಹೇಳ್ತೀನಿ. ಯಾಕೆಂದರೆ ನಮ್ಮ ದೊಡ್ಡಮ್ಮನೂ ಮಾಡೋರು, ಅವ್ರಿಗೆ ಅಷ್ಟು ಮಾಡೋಕ್ಕೆ ಬರ್ತಿರ್ಲಿಲ್ಲ. ಇನ್ನು ಮತ್ತೆ ಅಂದರೆ ನನ್ನ ಗಂಡನಮ್ಮ, ಅವ್ರಿಗೂ ಅಷ್ಟೊಂದು ಚೆನ್ನಾಗಿ ಮಾಡೋಕ್ಕೆ ಬರಲ್ಲ ಅನ್ಕೋತೀನಿ. ನನಗೂ ನಮ್ಮ ಅಮ್ಮನಿಂದನೇ ಕಲ್ತಿದ್ದು ನಾನು. ನಮ್ಮಮ್ಮ ಮಾತ್ರ ತುಂಬ ಚೆನ್ನಾಗಿ ಮುದ್ದೆ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಕಟ್ತಾರೆ ಗೊತ್ತಾ. ನೋಡಿ ಫುಲ್ಲು ವೀಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೇ. ಹಾಗೆ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರು ವೀಡಿಯೋಗೊಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಮುದ್ದೆ ಸ್ವಲ್ಪ ತೆಳುವಾಗೋಯ್ತು ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ರಾಗಿ ಹಿಟ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತವ್ರೆ ನಮ್ಮಮ್ಮ. ಅದನ್ನ ನಮ್ಮ ಕಡೆ ಮುದ್ದೆನ ಹೊಂದಿಸೋದು ಅಂತಾರೆ. ನೋಡಿ ಎಷ್ಟು ಚೆನ್ನಾಗಿ ಹೊಂದಿಸ್ತಾ ಇದ್ದಾರೆ ಅಂತ. ಹಾಗೆ ಇದೆಲ್ಲ ನೀಟಾಗಿ ಹೊಂದಿಸ್ಬಿಟ್ಟು ಒಂದು 5 ನಿಮಿಷ ಇದನ್ನ ಬೇಯಕ್ಕಿಡಬೇಕು ಸ್ಲಿಮ್ಮಲ್ಲಿ. ಜಾಸ್ತಿ ಉರಿಲಿ ಇಟ್ಬಿಟ್ರೆ ತಳ ಎಲ್ಲ ಹಿಡಿದ್ಬಿಡುತ್ತೆ, ಸೀದೋಗ್ಬಿಡುತ್ತೆ ಹಿಟ್ಟೆಲ್ಲ. ಅದಕ್ಕೆ ಹಿಟ್ಟನ್ನು ಕಮ್ಮಿ ಉರಿಲಿ ಇಟ್ಬಿಟ್ಟು ಒಂದು 5 ನಿಮಿಷ ಹಾಗೆ ಬೇಯಕ್ಕಿಡಬೇಕು. ಅದು ಬೇಯೋ ತನಕ ಒಂದು ಬಾಣಲೆಯಲ್ಲಿ ನೀರು, ಆಮೇಲೆ ಹಿಟ್ಟು ತೆಗಿಯೋಕ್ಕೆ ಮರ್ಗ ಅಂತಾರೆ, ಅದು ಎಲ್ಲ ಇಟ್ಕೊಂಡಿತ್ತು. ಅದನ್ನು ಈ ಥರ ಪಕ್ಕದಲ್ಲಿ ಇಟ್ಕೊಂಡು ಮುದ್ದೆ ನೋಡಿ ಎಷ್ಟು ಚೆನ್ನಾಗಿ ಕಟ್ತೈತೆ ನಮ್ಮಮ್ಮ ಅಂತೂ ಎಲ್ಲ ಕೆಲಸದಲ್ಲೂ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಮುದ್ದೆಲಿ ಏನೋ ಗಂಟು ಸಿಕ್ತು ಅಂದ್ಬಿಟ್ಟು ಅದನ್ನು ತೆಗೆದು ಆ ಕಡೆ ಇಟ್ಟು ಮತ್ತೆ ನೀಟಾಗಿ ನೈಸಾಗಿ ಮುದ್ದೆ ಮಾಡೋರು ನೋಡಿ. ಅವ್ರ ಅಡುಗೆ ಎಲ್ಲದರಲ್ಲೂ ಪರ್ಫೆಕ್ಟಾಗಿರುತ್ತೆ. ಏನು ಅಡುಗೆ ಮಾಡಿದ್ರು ತುಂಬ ಚೆನ್ನಾಗಿ ರುಚಿಯಾಗಿ ಮಾಡಿರ್ತಾರೆ. ನಮ್ಮ ಅಣ್ಣಂಗೆ ನಮ್ಮಮ್ಮ ಮಾಡೋ ಅಡುಗೆನೇ ತುಂಬ ಇಷ್ಟ. ನಾನು ಮಾಡೋ ಅಡುಗೆ ನಮ್ಮ ಅಣ್ಣ ಒಪ್ಪಲ್ಲ, ಚೆನ್ನಾಗಿ ಮಾಡಿಲ್ಲ ಅಂತ ಇರ್ತಾನೆ. ಆದರೆ ನಮ್ಮಮ್ಮ ಮಾಡೋ ಅಡುಗೆ ಅಂದರೆ ಅವನಿಗೂ ತುಂಬ ಇಷ್ಟ. ಹಾಗೆ ನನ್ನ ಗಂಡನಿಗೂ ಅಷ್ಟೇ ತುಂಬ ಇಷ್ಟ ನಮ್ಮಮ್ಮ ಮಾಡೋ ಅಡುಗೆ ಅಂದರೆ. ನಮ್ಮಮ್ಮ ಚೆನ್ನಾಗಿ ಮಾಡುತ್ತೆ ಅಂತ ಅವ್ರಿಗೆಲ್ಲರಿಗೂ ಇಷ್ಟಪಡ್ತಾರೆ. ಹಾಗೆ ನೋಡಿ ಇಲ್ಲಿ ಲಾಸ್ಟಲ್ಲಿ
ಇದು ಹಿಟ್ಟು ದೊಣ್ಣೆ ಅಂತಾರೆ. ಇದರಲ್ಲಿರೋ ಹಿಟ್ಟೆಲ್ಲ ತೆಗೆದು ಒಂದು ಕಡೆ ಇಟ್ಬಿಡ್ತು ಇವಾಗ ದೊಣ್ಣೆನ. ಇವಾಗ ಲಾಸ್ಟಲ್ಲಿ ಇಟ್ಟಿದೆಯಲ್ಲ ಪಾತ್ರೆಯಲ್ಲಿ, ಅದನ್ನು ಸಹ ವೇಸ್ಟ್ ಮಾಡಲ್ಲ. ಅದನ್ನೆಲ್ಲ ತಗೊಂಡು ಲಾಸ್ಟಲ್ಲಿ ಅದನ್ನ ಅದೇ ಪಾತ್ರೆ ಒಳಗೆ ಇಡ್ತಾರೆ. ಅದನ್ನು ನಾಳೆ ಮರಿ ಅಥವಾ ಕುರಿ ಮರಿಗೆ ಅದನ್ನ ತಿನ್ನಿಸ್ತಾರೆ. ನಾವು ತಿನ್ಬೋದು, ಆ ಕಡೇಲಿ ತೆಗ್ದು ಹಿಟ್ಟನ್ನು ತಿಂದರೆ ನಡ ಎಲ್ಲ ಭದ್ರ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ನಾವು ಲಾಸ್ಟಲ್ಲಿ ಕೆರೆಬಳ್ದಿಟ್ಟು ಅಂತ ತಿನ್ನಲ್ಲ, ಅದನ್ನ ಮರಿಗಿರಿಗೆ ತಿನ್ನಿಸ್ಬಿಡ್ತೀವಿ. ಈಗ ನೋಡಿ ಈ ಚಿಕ್ಕ ಮುದ್ದೆ ಇದೆಯಲ್ಲ, ಇದನ್ನು ಅದೇ ಪಾತ್ರೆ ಒಳಗೆ ಹಾಕಿ ಇಡೋದು. ಇನ್ನು ಮಿಕ್ಕಿದ್ದೆಲ್ಲ ಮುದ್ದೆ ಎಲ್ಲ ಕಟ್ಟಿಟ್ಟಿತ್ತಲ್ಲ ಅದನ್ನು ಸಹ ಪಾತ್ರೆ ಒಳಗಡೆನೇ ಹಾಕಿ ಇಡ್ತಾರೆ. ಅಕಸ್ಮಾತ್ ಅಲ್ಲೇ ತಿಂದರೆ ಎಲ್ಲ ತಟ್ಟೆಗೂ ಹಾಕುತ್ತೆ. ಯಾರೂ ಸದ್ಯಕ್ಕೆ ಊಟ ಮಾಡೋರಿಲ್ಲ ಅಂತ ಹೇಳ್ಬಿಟ್ಟು 3 ಮುದ್ದೆ ಒಳಗಡೆ ಹಾಕ್ತು, ಇನ್ನೊಂದು ಮುದ್ದೆ ಸಣ್ಣಮ್ಮಂಗೆ ಹಾಕ್ಕೊಡೋಣ ನಮ್ಮ ಅಜ್ಜಿಗೆ ಅಂದ್ಬಿಟ್ಟು ತಟ್ಟೆಗೆ ಹಾಕ್ತಾಯಿದ್ದೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು, ಬಾಯ್.